ದೇವರಿಗೆ ಮಹಿಮೆ. ನಮಗೆ ಒಂದೇ ಜೀವನ, 7 ಜನ್ಮಗಳು ಆ ಥರ ಇಲ್ಲ. ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿ ಅಂದವಾಗಿ ನಮ್ಮ ಕರದಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದೀವಿ ಅನ್ನೋದೇ ಭಾಳ ಮುಖ್ಯ. ಅಂದರೆ ನಮಗೆ ಮತ್ತೆ ನಮಗೆ ಈ ಜೀವನ ಸಿಗೋದಿಲ್ಲ. ಈ ಸಿಕ್ಕಿರೋದನ್ನು ಉಪಯೋಗಿಸ್ಕೋಬೇಕು. ಉದಾಹರಣೆಗೆ ಏಲಿ, ಅವಳು ಒಳ್ಳೆ ಅಭಿಷೇಕ ಮಾಡಲ್ಪಟ್ಟವರು, ದೇವರಿಂದ ಉಪಯೋಗಿಸಲ್ಪಟ್ಟವರು. ಒಳ್ಳೆ ರೀತಿಯಲ್ಲಿ ದೇವರವ್ರನ್ನ ಉಪಯೋಗಿಸಿದ್ರು. ಅಗ್ನಿ ಕೇಳಿದ ತಕ್ಷಣ ಆಕಾಶದಿಂದ ಇಳಿಸಿದ್ರು. ಅವರು ಪ್ರೇಯರ್ ಮಾಡಿದ್ರೆ ಮಳೆ ಬರಬಾರ್ದಂದರೆ ಬರೋದಿಲ್ಲ, ಮಳೆ ಬಾ ಅಂದರೆ ಬರುತ್ತೆ. ಆ ರೀತಿಯಾಗಿ ಅವ್ರನ್ನ ಬಲವಾಗಿ ಉಪಯೋಗಿಸಿದವರು, ಸತ್ತಿರೋರನ್ನ ಎಬ್ಬಿಸುವಂಥವ್ರು ಏಲಿ. ಆದರೆ ಇಷ್ಟೆಲ್ಲ ಕಾರ್ಯ ಮಾಡಿದ್ರು ಕೂಡ ಅವರು ಅರ್ಧ ಸೇವೆತ ಮಾಡಿದ್ರು, ಪರಿಪೂರ್ಣವಾಗಿ ಮಾಡಿಲ್ಲ. ಇಜ್ಬೇಳಲು ನಾಳೆ ಇಷ್ಟೊತ್ತಿಗೆ ಎಲಿಯನ ಪ್ರಾಣ ತೆಗಿಬೇಕು ಅಂತ ಹೇಳಿದ ತಕ್ಷಣ ಹೆದರ್ಕೊಂಡು, ಇಲ್ಲ ದೇವರಿದ್ದಾರೆ ಕಾಪಾಡ್ತಾರೆ ಅನ್ನುವ ಒಂದು ಮನಸ್ಸು ಅವರಿಗೆ ಬರೆದಾಗೆ ಅವರು ಯಾವಾಗಲೂ ಅವರು ನನ್ನ ಪ್ರಾಣವನ್ನು ತೆಗೆಯಲು ಇದ್ದಾರೆ ಅಂತೇಳ್ಬಿಟ್ಟು ಹೆದರ್ಕೊಂಡು ದೇವರ ಸನ್ನಿಧಿಯಲ್ಲಿ ಬಿಟ್ಟು ಹೋಗಿ ಬಚ್ಚಕ್ಕಂತಾರೆ. ದೇವರವ್ರನ್ನ ಬಲಪಡಿಸೋಕ್ಕೆ ಎಷ್ಟೋ ಭೂಕಂಪಗಳು, ಪರ್ವತಗಳನ್ನ ಸಿಡಿ ಬಡಿಯುವಂಥದ್ದು, ಇದೆಲ್ಲ ಗಾಳಿಯಿಂದ ದೊಡ್ಡ ಬಿರುಗಾಳಿ ಬೀಸಿ ನಾನು ಇದ್ದೀನಿ ಅಂತ ಹೇಳಿದ್ರು ಕೂಡ ಇಲ್ಲ, ನಾನು ಬೇಡ ಸಾಕು, ನನಗೆ ಸೇವೆ ಬೇಡ ಅಂತ ಹೇಳ್ತಾರೆ. ಆವಾಗ ದೇವರು ಯಜ್ರೇಲನನ್ನು ಅರಸನಾಗಿ ಮಾಡು ಮತ್ತು ಸಬಟನ ಮಗನಾದ ಎಲಿಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ಅಭಿಷೇಕಿಸು ಅಂತ ಹೇಳ್ಬಿಡ್ತಾರೆ. 1 ಅರಸರುಗಳು 19:16 ಇನ್ನೇನು ನಿನ್ನ ಕೆಲಸ ಮುಗೀತು, ಅವ್ರನ್ನ ಅಭಿಷೇಕ ಮಾಡು ಅಂತಾರೆ. ಆಗ ಅವರು 12 ಜೋಡಿ ಎತ್ತು, 1 ಅರಸುಗಳು 19:19 12 ಜೋಡಿ ಎತ್ತುಗಳಲ್ಲಿ ಕಡೆ ಜೋಡಿ 12ನೇ ಜೋಡಿಯನ್ನು ತಗೊಂಬಂದು ಎಲಿಷನು ತನ್ನ ಹೊಲದಲ್ಲಿ ಹೊಲವನ್ನು ಉಳುತ್ತಿದ್ದಾಗ ಎಲಿಯನು ಬಂದು ಅವ್ರ ಮೇಲೆ ಕಂಬಳಿಯನ್ನು ಹಾಕ್ತಾರೆ. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ, ಅಂದರೆ ಎಲಿಷನನ್ನು ಕಂಡು ಏಲಿ ತನ್ನ ಕಂಬಳಿಯನ್ನು ಹಾಕಿದಾಗ ಅವನಿಂದ ಓಡಿ ಬರ್ತಾನೆ. ಅವನು ಮುದ್ದಿಟ್ಬಿಟ್ಟು, ಆದರೆ ಎಲಿಯ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿಲ್ಲ. ಎಲಿಷಕ್ಕಿಂತ ದೊಡ್ಡ ಅರಣ್ಯ ಸೈನ್ಯವೇ ಅವನ್ನ ಹಿಡಿಯೋಕ್ಕೆ ಬಂದರೂ ಕೂಡ ಹೆದರ್ದಂಗೆ ಅವನ್ನ ಕಣ್ಣು ಕುರುಡು ಮಾಡಿ ಊಟ ಕೊಟ್ಟು ಕಳಿಸ್ತಾನೆ. ಅಂದರೆ ಕೊಟ್ಟಿರುವ ಜವಾಬ್ದಾರಿ ಸೋಂಬೇರಿತನ ಇಲ್ಲದ ಹಾಗೆ ದೇವರು ನಮ್ಮನ್ನು ಬಲವಂತ ಮಾಡೋದಿಲ್ಲ. ಫ್ರೀ ಮಾಡಿದ್ರೆ ಮಾಡು, ಬಿಟ್ಟರೆ ಬಿಡು. ಆದರೆ ಅವರ ಶಕ್ತಿ, ಅವರ ಕೃಪೆ ಎಲ್ಲ ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿ ಅವರ ಒಂದು ಕೃಪೆಯಿಂದ ಅವರ ಒಂದು ಪವರ್, ಆಕಾಶದಲ್ಲಿ ಏನು ಕಟ್ತಿರೋ, ಭೂಮಿಯಲ್ಲಿ ಏನು ಕಟ್ತಿರೋ ಅದು ನೀವು ಹೇಳ್ದಂಗೆ ನಡೀತದೆ. ವಿಷ ಪದಾರ್ಥ ತಿಂದರೂ ಏನಾಗಲ್ಲ. ಪ್ರಾರ್ಥನೆ ಮಾಡಿ ದೆವ್ವಗಳು, ವ್ಯಾಧಿಗಳು, ಮಾತ್ರೆ ಕಿರುಗಳೆಲ್ಲ ನಿರ್ಮೂಲ ಮಾಡೋದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಯೇಸುವಿನ ನಾಮದಲ್ಲಿ ಎಲ್ಲ ಕಾರ್ಯವನ್ನು ಮಾಡ್ಬೋದು. ಅದರಿಂದ ನಾವು ಸೋಂಬೇರಿತನವಾಗಿಲ್ಲದ ಹಾಗೆ ಈ ಏಲಿ ಅರ್ಧದರಲ್ಲೇ ಮಾಡಿಬಿಟ್ಟು ಆಗದ ಹಾಗೆ ನಾವು ಕೆಲಸಕ್ಕೆ ಬಾರದ ಕೆಲಸಗಳನ್ನು ಮಾಡಿಕೊಂಡು ಕೂತ್ಕೊಳ್ಳೋದ ಹಾಗೆ ಎಲಿಷನಾಗಿ ಪರ್ಫೆಕ್ಟಾಗಿ, ಕರೆಕ್ಟಾಗಿ, ಕ್ಲೀನಾಗಿ ಏಲಿ 7 ಅದ್ಭುತಗಳು ಮಾಡಿದ್ರೆ ಎಲಿಷನು 14 ಅದ್ಭುತ ಮಾಡ್ತಾರೆ. ಡಬಲ್ ಅದ್ಭುತ ಮಾಡ್ತಾರೆ. ಇವರು ಅರ್ಧದಲ್ಲಿ ಬಿಟ್ಟು ಹೋದ ಸೇವೆಯನ್ನು ಎಲಿಷನು ಪೂರ್ತಿ ಮಾಡ್ತಾರೆ. ಅದರಿಂದ
ಎಲಿಷನ ಹಾಗೆ ನಾವು ಯಾವುದೇ ವರ್ಕ್ಗಳನ್ನು ನಮಗೆ ಕೊಟ್ಟಾಗ, ಕೆಲಸಗಳನ್ನು ಕೊಟ್ಟಾಗ ಅದ ಪರಿಪೂರ್ಣತೆಯಿಂದ ಮನಸ್ಪೂರ್ವಕವಾಗಿ ಕರೆಕ್ಟಾಗಿ ಮಾಡಿ ಮುಗಿಸ್ಬೇಕು. ದೇವರೇನು ನಮ್ಮನ್ನು ಬಲವಂತ ಮಾಡೋದಿಲ್ಲ. ಹೃದಯಾಂತರಾಳದಲ್ಲಿ ಪ್ರೇರೇಪಿಸ್ತಾರೆ, ಇದು ಮಾಡಬೇಡ, ಇದು ಮಾಡಂತ. ಅದನ್ನು ಮೀರಿ ಮಾಡಿದಾಗ ಸುಮ್ಮನೆ ಇರ್ತಾರೆ. 1-2-3 ಸಲ ಹೇಳಿ ನೋಡ್ತಾರೆ. ಕೇಳದೆ ಹೋದರೆ ಆ ಪರಿಶುದ್ಧಾತ್ಮ ಕೃಪೆ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಆಮೇಲೆ ನಮ್ಮ ಮನಸ್ಸಾಕ್ಷಿ ಸತ್ತೋಗಿರುತ್ತೆ. ನಾವಿಷ್ಟ ಬಂದಂಗೆ ತಪ್ಪು ಮಾಡ್ತಿದ್ರು ಅದು ಮಾತಾಡುವಂಥದ್ದು, ಹೃದಯದಲ್ಲಿ ಇದು ತಪ್ಪು, ಇದು ಕರೆಕ್ಟ್ ಅಂತ ಹೇಳುವ ಒಂದು ಸ್ಪಿರಿಟ್ ಪರಿಶುದ್ಧಾತ್ಮ ನಮ್ಮನ್ನು ಅಗಳಿರೋದ್ರಿಂದ ನಾವು ಮಾನಸಿಕವಾಗಿ ತೀರ್ಮಾನ ತೆಗೆದು ವೇದನೆ, ದುಃಖ, ಚಿಂತೆ, ಬಾಧೆ, ಹೋರಾಟಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲ ಸೋಲು 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 ಪ್ರಾರಂಭವಾಗುತ್ತೆ. ಆ ರೀತಿ ಆಗದ ಹಾಗೆ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡೆಯೋದಕ್ಕೆ ಹೋಗ್ಬೇಕು. ದೇವರು ನೋಡ್ರಿ, ಈ ಭೂಮಿನ ಸೃಷ್ಟಿ ಮಾಡಿ ಆಕಾಶದಲ್ಲಿ ನಿಂದಿರಿಸಿ, ಯಾವ ಸಪೋರ್ಟ್ ಇಲ್ಲದೇ ಆಕಾಶದಲ್ಲಿ ನಿಂತಿದೆ. ಅದು ತಿರುಗ್ತೈತೆ. ತಿರುಗದೆ ಹೋದರೆ ರಾತ್ರಿ ಹಗಲು ಆಗೋದಿಲ್ಲ. ನಮಗೆ ನಿದ್ರೆ ಬರೋ ಥರ ಮಾಡಿ ಒಂದು ಕುಟುಂಬ, ಗಂಡು ಹೆಣ್ಣನ್ನು ನಿರ್ಮಿಸಿ ಮಕ್ಕಳಂತ ಒಂದು ಕುಟುಂಬವನ್ನು ಏರ್ಪಡಿಸಿ ಈ ರೀತಿಯೆಲ್ಲ ಮಾಡಿ ನಾವು ಪಾಪದಲ್ಲಿ ಸೈತಾನಕ್ಕೆ ಗುಲಾಮರಾಗದಾಗೆ ಅವರೇ ಇಳಿದು ಬಂದು ರಕ್ತ ಸುರಿಸಿ ಬಿಡುಗಡೆ ಮಾಡಿ ನಮಗೆ ಸ್ವತಂತ್ರ, ಆತ್ಮಕ್ಕೆ ಸ್ವತಂತ್ರ, ಶಾರೀರಿಕವಾದ ಸ್ವತಂತ್ರ ಬಂದು ಇಂಡಿಯಾಕ್ಕೆ ಗಾಂಧಿ ತಾತ ಕೊಡಿಸಿದ್ರು. ಅವರು ನಮ್ಮನ್ನು ಗುಲಾಮರಾಗಿಟ್ಕೊಂಡು ಕೆಲಸ ತಗೊತಾಯಿದ್ರು. ಸಂಬಳ ಕೊಡ್ತಾರೆ, ಇಲ್ದಿದ್ರೆ ಇಲ್ಲ. ಅವ್ರು ಹೇಳ್ದಂಗೆ ಮಾಡಬೇಕು, ಇಲ್ದಿದ್ರೆ ಸಾಯಿಸ್ತಾಯಿದ್ರು. ನಮಗೆ ಸ್ವತಂತ್ರ ಇಲ್ಲ. ಪೊಲೀಸು ಕೇಸೆಲ್ಲ ಅವ್ರ ಕಂಟ್ರೋಲಲ್ಲಿತ್ತು. ಆ ರೀತಿ ಗುಲಾಮ ಜೀವನವನ್ನು ಬಿಟ್ಟು ಶಾರೀರಿಕವಾಗಿ ಯಾವ ರೀತಿ ಸ್ವಾತಂತ್ರ್ಯ ಸಿಕ್ತೋ ಇಂಡಿಯಾಗೆ, ಅದೇ ರೀತಿ ಆತ್ಮಕ್ಕೆ 2000 ವರ್ಷಗಳ ಹಿಂದೆ ಯೇಸುಸ್ವಾಮಿ ರಕ್ತ ಸುರಿಸಿ ಪಾಪದ ಬಂಧನದಲ್ಲಿದ್ದವ್ರನ್ನ ನಮ್ಮನ್ನು ಬಿಡುಗಡೆ ಮಾಡಿ ಅವರ ಕೃಪೆಯಲ್ಲಿ ಅವರ ಮಗನಾಗಿ ನಮ್ಮನ್ನು ಸೇರಿಸ್ಕೊಂಡು ಪರಿಶುದ್ಧಾತ್ಮ ಅಭಿಷೇಕ ಮಾಡಿ ನಮ್ಮನ್ನು ಅವ್ರ ಕಡೆಗೆ ತಿರ್ಸ್ಕೊಂಡು ಇಟ್ಕೊಂಡಿದ್ದಾರೆ. ಆದರೆ ಬಲವಂತ ಮಾಡಲ್ಲ, ಹೇಳ್ತಾರಷ್ಟೇ. ಆ ಹೇಳೋದನ್ನು ಕೇಳಿ ನಡಿಬೇಕು. ಅಂಥದ್ರಲ್ಲಿ ನಾವು ಏಲಿ ಆಗಿದ್ದೇವಾ, ಇಲ್ಲ ಎಲಿಷನಾಗಿ ಕಂಪ್ಲೀಟ್ ಮಾಡಿದ್ದೇವಾ? ಇವಾಗ ಉದಾಹರಣೆಗೆ 12 ಜನನ ದೇವರು ಅವ್ರ ಪ್ರಾಜೆಕ್ಟ್ ವರ್ಕಿಗಾಗಿ ಕರೆದ್ರು. ಗ್ಲೋಬಲ್ ವರ್ಕ್, ಪ್ರಪಂಚ ಯೇಸುಸ್ವಾಮಿ ಹೋದ ಮೇಲೆ ಅದು ಇಸ್ರೇಲ್ ಮಧ್ಯಸ್ಥಲ, ಅದು ವರ್ಲ್ಡ್ ಪೂರ್ತಿ 12 ಜನ ಹೋಗಿ ದೇವ್ರ ಕಡೆ ನಡೆಸ್ಬೇಕು. 12 ಜನ ನೋಡ್ರಿ ಸಾಕಾ ಅಂತ ನೋಡಿದ್ರೆ ದೇವರ ಪ್ಲ್ಯಾನ್. 12 ಜನ ಮಾಡಿರೋ ಸೇವೆ ಈಗ ಗೂಗಲಲ್ಲಿ ಹೊಡೆದ್ರೆ ವಿಚ್ ರಿಲಿಜನ್ ಈಸ್ ಹೈಯೆಸ್ಟ್ ಇನ್ ದಿ ವರ್ಲ್ಡ್, ಯಾವ ಜನಗಳು ಅಧಿಕವಾಗಿದ್ದಾರೆ ಅಂದರೆ ಕ್ರೈಸ್ತರನ್ನು ಫಾಲೋ ಮಾಡುವರು, ಕ್ರಿಶ್ಚಿಯಾನಿಟಿ ಅಧಿಕವಾಗಿದ್ದಾರೆ. ಆ ರೀತಿ ದೇವರು ಬಂದ್ಬಿಟ್ಟು 12 ಜನನ ಆರಿಸಿದ್ರೆ ಅದರಲ್ಲಿ ಒಬ್ಬ ಬಿಟ್ಟು ಹೋಗ್ಬಿಟ್ಟ. 11 ಜನ ಮೂಲಕವಾಗಿ ನಡೆಸಿದ್ರು. ಆ ರೀತಿ ನಾವು ಬಿಟ್ಟು ಅರ್ಧದರಲ್ಲೇ ಹೋಗುವವರಾಗಿದ್ದೀವಾ? ಇಸ್ಕರಾತ್ ಯೂದವಾಗಿದ್ದೇವಾ? ಏಲಿಯಾಗಿದ್ದೇವಾ? ಸಂಪೂರ್ಣವಾಗಿ ನಾಶನವಾಗುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ಸೌಲು ಕೂಡ ಅವನ ರಾಜ, ಅಭಿಷೇಕ ಹೊಂದಿದ್ದವನು. ಅವನಿಗೂ ದಾವೀದಿಗೂ ಇರೋ ವ್ಯತ್ಯಾಸ ಏನಂತ ಹೇಳಿದ್ರೆ, ಏನೇ ತಪ್ಪು ಮಾಡಿದ್ರು ಸೌಲು ಸಮ್ಮತಿಸ್ಕೊಳ್ತಿದ್ದ, ಕರೆಕ್ಟ್, ನಾನು ಮಾಡಿರೋದು ಕರೆಕ್ಟ್ ಅಂತಿದ್ದ. ಸಡನ್ನಾಗಿ ದಾವೀದ್ ಹೇಳಿದ ತಕ್ಷಣ ಇಲ್ಲ, ಆ ಪಾಪಿ ನಾನೇ ಅಂತೇಳಿ ಮನ ತಿರುಗ್ತಿದ್ರು. ಈ ಸ್ವಭಾವ ಇರೋರು ಮಾತ್ರನೇ ದೊಡ್ಡದಾದ ಸಕ್ಸಸ್ ಮಾಡ್ತಾರೆ. ಸಡನ್ನಾಗಿ ಏನಾದರೂ ಪರಿಶುದ್ಧಾತ್ಮ ಇದು ನೀನು ತಪ್ಪು ಅಂತ ಯಾರ ಮೂಲಕ ಆದರೂ, ಸೇವಕರಿಗೋ ಪ್ರಾರ್ಥನೆ ಮೂಲಕವಾಗಿನೋ, ಇಲ್ಲ ಮನಸ್ಸಾಕ್ಷಿ ಮೂಲಕವಾಗಿನೋ, ಇಲ್ಲ ಯಾವುದ್ರ ಮೂಲಕವಾಗಿ ಓಹೋ ಈ ತಪ್ಪು ಮಾಡಬಾರ್ದಂತಿದೆ, ನಾವು ಮಾಡ್ತಾಯಿದ್ದೀವಲ್ಲ ಅಂತ ಸಡನ್ನಾಗಿ ಕ್ಷಮಾಪಣೆ ಕೇಳಿ ಅದನ್ನು ಮಾಡಬಾರ್ದು ಅಂತೇಳಿ ಪ್ರಯತ್ನ ಪಡ್ತಾರಲ್ಲ, ಅವರೇ ದೇವರ ಮಕ್ಕಳು. ಸಂಪೂರ್ಣವಾಗಿ ಪರಿಶುದ್ಧವಾಗಿ ಇರೋಕ್ಕಾಗಲ್ಲ. ನಮ್ಮ ಮನಸ್ಸಾಕ್ಷಿಗೆ ತಕ್ಕಂತೆ ನಾವು ನಡ್ಕೋಬೇಕು. ದೇವರ ಬರುವಿಕೆ ಸಮೀಪವಾಗಿದೆ. ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡಬೇಕು, ಪ್ಲಸ್ ಮರಣ ನಮ್ಮನ್ನು ಸಂಭಿಸಿದ್ರು ಅಲ್ಲಿ ಇರಬೇಕು. ಅದರಿಂದ ನಾವು ಈ ಸ್ವಭಾವದಲ್ಲಿ ಬೆಳೀತಾ ಇರಬೇಕಾದ್ರೆ ನಾವು ತಪ್ಪು ಮಾಡಿಬಿಟ್ಟು ಅದರಲ್ಲೇ ಮುಳುಗಿಳ್ದಾಗೆ ಟಕ್ಕಂತ ಮನಸ್ಸು ಬದಲಾಗಿ ಎದ್ದೇಳ್ಬಿಡ್ಬೇಕು. ನಮ್ಮ ಪೇತ್ರನಾಗೆ
ತಪ್ಪು ಮಾಡಿದ್ರು, 3 ಸಲ ದೇವ್ರನ್ನ ತಿರಸ್ಕರಿಸಿದ್ರು, ಆದರೆ ದೇವ್ರ ಕಡೆಗೆ ಬಂದ್ಬಿಟ್ಟು. ದಾವೀದ ಕೂಡ ಅದೇ ರೀತಿ ಸ್ವಭಾವ. ಅದೇ ಇಸ್ಕರಾತ್ ಯೂದ ಆ ಥರ ಅಲ್ಲ, ಸೌಲ್ ಆ ಥರ ಇಲ್ಲ. ಸೌಲ್ ಏನು ಮಾಡಿದ್ರು, ತನ್ನನ್ನು ಸಮರ್ಥಿಸಿಕೊಂಡು ಏನು ಮಾಡಿದ್ರು ಅಂದರೆ, ನಾನು ಮಾಡಿರೋದು ಕರೆಕ್ಟ್ ಅಂತ ಹೇಳ್ಬಿಟ್ಟು ಅದೇ ಪಾಪವನ್ನು ಕ್ಷಮಾಪಣೆ ಕೇಳಿದಾಗೆ ಅದರಲ್ಲೇ ಮುಳುಗಿ ದೇವರ ಹತ್ರ ಹಠ ಹಿಡ್ಕೊಂಡಿರೋದ್ರಿಂದ ಆ ಸ್ವಭಾವ ಅವ್ರು ಬಿಟ್ಟು ಹೋಗ್ಬೇಕನ್ನುವ ಒಂದು ಆಸೆ ಆಕಾಂಕ್ಷೆಗಳು ಇಳಿದಾಗಿ ಅದರಲ್ಲೇ ಜೀವನ ಮಾಡಿರೋದ್ರಿಂದ ಅವ್ರಿಗೇನಾಯ್ತು ಅಂತ ಹೇಳಿದ್ರೆ, ಅವರು ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕಾಯ್ತು. ಅವರನ್ನು ಯುದ್ಧದಲ್ಲಿ ಅವರು ಸೋತರು, ಅವರನ್ನು ಈಟಿಯಿಂದ ಚಾಕುವಿಂದ ಚುಚ್ಚಲ್ಪಟ್ಟು ಮರಣ ಹೊಂದಿದ್ರು. ಈ ರೀತಿಯಾಗಿ ಅವರ ಜೀವನಗಳು ಕಳ್ಕೊಂಡಿರೋರು ಇದ್ದಾರೆ. ಪ್ರಾಜೆಕ್ಟ್ ಕೊಟ್ಟಿದ್ದನ್ನು ಪೂರ್ತಿಯಾಗಿ ಮಾಡದೆ ಅರ್ಧದಲ್ಲಿ ಬಿಟ್ಟು ಹೋಗೋರಿದ್ದಾರೆ. ಕಂಪ್ಲೀಟ್ ಮಾಡಿ ಸಕ್ಸಸ್ ಆಗಿ ಈ ಲೋಕ ಯಾತ್ರೆಯನ್ನು ಮುಗಿಸಿ ಪರಲೋಕದಲ್ಲೂ ದೇವ್ರ ಜೊತೆ ಇರೋರಿದ್ದಾರೆ. ಈ ಲೋಕದ ಕೆಲಸದಲ್ಲಿ ಯಾರಿಗಾದರೂ ಒಬ್ಬರು ಪ್ರಾಜೆಕ್ಟ್ ಕೊಟ್ಟರೆ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿದವರಿಗೆ ಪ್ರಮೋಷನ್ ಸಿಗುತ್ತೆ. ಒಬ್ಬೊಬ್ಬರು ಅದನ್ನು ಮಾಡೋಕ್ಕಾಗಲ್ಲ, ಅರ್ಧಂಬರ್ಧ ಮಾಡಿ ಕೇರ್ಲೆಸ್ ಮಾಡಿ ಅದನ್ನು ಒಂದು ಬ್ರಿಡ್ಜ್ ಕಟ್ಟಿದಾಗ ಆ ಬ್ರಿಡ್ಜ್ ಬಂದ್ಬಿಟ್ಟು ಸ್ವಲ್ಪ ವರ್ಷಗಳಾದಮೇಲೆ ಅದು ಕಟ್ಟಿ ಸ್ವಲ್ಪ ವರ್ಷದಲ್ಲೇ ಡ್ಯಾಮೇಜ್ ಆಗಿ ಒಡೆದೋಗ್ಬಿಡುತ್ತೆ. ಒಬ್ಬೊಬ್ಬರು ಕಟ್ಟಿರೋ ಡ್ಯಾಮ್ಗಳು ಎಷ್ಟೇ ತುಫಾನುಗಳು ಎಷ್ಟೇ ಬಂದ್ರೂ ಅದು ಏನಾಗದಂಗೆ ಆ ಬ್ರಿಡ್ಜ್ಗಳಾಗಿಲ್ಲೇ ಅಲ್ಲೇ ನಿಲ್ಲುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಕಾರಣ ಆ ಇಂಜಿನಿಯರ್ಗಳು ಪ್ಲ್ಯಾನ್ಗಳು, ಯಾವ ರೀತಿ ಸಿಮೆಂಟ್ ಯಾವ ರೀತಿ ಕಂಬಿ ಹಾಕಿದ್ರೆ ಅದು ನಿಲ್ಲುತ್ತಂತ. ಆ ರೀತಿ ಕರೆಕ್ಟಾಗಿ ಪ್ರಾಜೆಕ್ಟ್ ಕೊಟ್ಟಿದ್ದನ್ನು ಕರೆಕ್ಟಾಗಿ ಮಾಡೋರು ಇದ್ದಾರೆ. ಕೇರ್ಲೆಸ್ ಆಗಿ ಮಾಡಿ ಅದು ಒಡೆದೋಗುವ ರೀತಿಯಲ್ಲಿ, ಅದು ಔಟ್ಸೈಡು ಆತ್ಮಿಕ ರೀತಿಯಲ್ಲಿ ಕೂಡ ಇದ್ದಾರೆ. ಕುಟುಂಬವನ್ನು ಕರೆಕ್ಟಾಗಿ ಕೊಟ್ಟರೆ ಜವಾಬ್ದಾರಿಯಾಗಿ ಅದನ್ನು 3 ವಿಧದಲ್ಲಿ ದೇವರಲ್ಲಿ ಬೆಳೆಸೋದ್ರಲ್ಲಿ, ಅವರಿಗೆ ಎಜುಕೇಷನ್ ಕೊಡುವ ರೀತಿಯಲ್ಲಿ, ಮತ್ತು ಆ ಮಕ್ಕಳಿಗೆ ಬೇಕಾಗಿರುವ ವಿವಾಹ ಕಾರ್ಯಕ್ರಮಗಳು ಯಾವ್ಯಾವ ಟೈಮಲ್ಲಿ ಹೆಂಗೆ ದೇವ್ರ ಮಕ್ಕಳನ್ನ ನೋಡಿ ಮಾಡುವ ಕಾರ್ಯಕ್ರಮಗಳಲ್ಲಿ ಈ 3ರಲ್ಲಿ ಸಕ್ಸಸ್ ಮಾಡೋರಾಗಿರಬೇಕು. ಆತ್ಮಿಕದಲ್ಲಿ ಅವ್ರಿಗೆ ಕೊಡಬೇಕಾಗಿರೋ ಎಜುಕೇಷನ್ ಕೊಡಬೇಕು, ದೇವ್ರನ್ನ ಕೊಡಬೇಕು, ದೇವರ ಚಿತ್ತವನ್ನು ಅವರಿಗೆ ಕೊಟ್ಟು ಅವರು ಯಾವ ರೀತಿ ನಡಿಬೇಕು ಅನ್ನೋದನ್ನು ತೋರಿಸ್ಕೊಡ್ಬೇಕು. ಫ್ಯೂಚರಲ್ಲಿ ಅವರಿಗೆ ಬೇಕಾಗಿರುವ ಎಜುಕೇಷನಿಂದ ಹಿಡಿದು ದೇವರನ್ನು ಕೊಡೋದ್ರಿಂದ ಹಿಡಿದು ದೇವ್ರ ಕಾರ್ಯ ಕುಟುಂಬವಾಗಿ ಸೇರಿ ಮಾಡೋದ್ರಿಂದ ಹಿಡಿದು ಎಲ್ಲದರಲ್ಲಿ ಸಕ್ಸಸ್ ಮಾಡಿ ತಾನು ಪರಲೋಕ ರಾಜ್ಯಕ್ಕೆ ಹೋಗದಂಗೆ ಮಕ್ಕಳನ್ನು, ಅವ್ರ ಸಂತತಿಯನ್ನು, ಇನ್ನು ಇತರ ಬಂಧುಗಳನ್ನು, ಇತರ ಜನಗಳನ್ನು ದ್ವೇಷಿಸಿದಾಗೆ ಪ್ರೀತಿಸಿ ಅವ್ರನ್ನೆಲ್ಲ ಪರಲೋಕ ರಾಜ್ಯಕ್ಕೆ ನಡೆಸುವ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ ಮುಗಿಸ್ಬೇಕು. ತಾಳ್ಮೆಯಿಂದ ಓಡಬೇಕು, ಪ್ರೀತಿಯಿಂದ ಪ್ರಾರ್ಥನೆ ಪೂರ್ವಕವಾಗಿ ಭಕ್ತಿಯಿಂದ ನಡಿಬೇಕು. ಇದು ಅಲ್ಲಲ್ಲೋ ಕೊಲ್ಲಲವಾಗಿ ಗಲಿಬಿಲಿಯಲ್ಲಿ ಕುಡ್ಕೊಂಡು ಮತ್ತು ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಹೆಂಡ್ತಿ ನಮ್ಮ ಮಕ್ಕಳನ್ನು ಸರಿಯಾಗಿ ಜವಾಬ್ದಾರಿಯಾಗಿ ನೋಡ್ಕೊಳ್ದಾಗೆ ಬರೀ ಲೌಕಿಕವಾದ ಆಶೀರ್ವಾದಕ್ಕಾಗಿಯೇ ಅವರಿಗೆ ಆಸ್ತಿ ಮಾಡಬೇಕು, ಅವರಿಗೆ ಊಟ ಕೊಡಬೇಕು, ಅವರಿಗೆ ಬಟ್ಟೆ ಕೊಡಬೇಕಂತ ಕೊಟ್ಟು ಆತ್ಮಿಕವಾದ ಆಹಾರವನ್ನು ಸರಿಗೆ ಕೊಡದಾಗೆ, ಒಳ್ಳೆ ಭಕ್ತಿವಂತರ ಮಕ್ಕಳಾಗಿ ಬೆಳೆಸ್ದಾಗೆ, ಭಯಭಕ್ತಿಯಿಂದ ನಡುಗುತ್ತಿದ್ದ ಪರಿಶುದ್ಧ ಮಾರ್ಗವನ್ನು ತೋರಿಸ್ಕೊಡೋದಾಗೆ ಬಿಟ್ಟು ಹೋದರೆ ಆ ಕುಟುಂಬಗಳು ಪೀಸಾಗಿ ಹೊಡೆದು ಶಾಪ ಪಾಪದಲ್ಲಿ ನರಳಿ ಮಕ್ಕಳ ಜೀವನವೇ ಹಾಳಾಗುತ್ತೆ. ಇದು ಈಗಲಂತೂ ಇಂಗ್ಲೆಂಡಲ್ಲಿ, ಅಮೇರಿಕಾದಲ್ಲಿ ಭಯಂಕರವಾಗಿ ನಡೀತಾ ಇದೆ. ಗಂಡ ಎಷ್ಟು ಬೇಕಾದ್ರೂ ಮದುವೆ ಆಗೋದು, ಹೆಂಡ್ತಿ ಒಂದು 5 ನಿಮಿಷದಲ್ಲಿ ಡೈವರ್ಸ್ ಕೊಟ್ಬಿಟ್ಟು ಯಾರ ಜೊತೆಗೆಲ್ಲಾದರೂ ಹೋಗ್ಬೇಕು, ಮಕ್ಕಳು ಅನಾಥರಾಗ್ತಾರೆ. ಅವ್ರು ಬೇರೆ ಪ್ರೀತಿ ಇಲ್ಲ, ಅದಕ್ಕೆ ಅವರು ಗಂಡುಗಳು ತಗೊಂಡು ನಮಗೆ ಈ ಪ್ರೀತಿ ಇಲ್ಲ, ಇಷ್ಟು ಪ್ರೀತಿಯಲ್ಲಿ ಬೇರೆಯವರು ಇದ್ದಾರಲ್ಲ ಅಂತ ಒಂದು ಕೋಪ ವಿರಕ್ತಿಯಿಂದ ಎಲ್ಲರನ್ನೂ ಶೂಟ್ ಮಾಡ್ತಾರೆ. ಈ ರೀತಿಯಾಗಿ ಅಲ್ಲಲ್ಲೂ ಕೊಲ್ಲಲವಾಗ್ತಿದೆ. ಅದಕ್ಕೆ ದೇವ್ರು ಕೈ ಬಿಟ್ಬಿಟ್ರು. ಇಂಗ್ಲೆಂಡ್ನ ಬಿಟ್ಟರು, ಅಮೇರಿಕನ ಬಿಟ್ಟರು, ಎಕನಾಮಿಯಲ್ಲಿ ಇಲ್ಲ. ಅವರು ಬರೀ ಲೌಕಿಕದಲ್ಲೇ ಇದ್ದಾರೆ, ಸ್ಪಿರಿಚುವಲಲ್ಲಿ ಇಲ್ಲ. ದೇಶಗಳನ್ನೇ ಕೈ ಬಿಟ್ಬಿಟ್ರು. ಒಂದು ಕಾಲದಲ್ಲಿ ಮಿಷನರಿಗಳನ್ನು ತಯಾರು ಮಾಡಿದ ಇಂಗ್ಲೆಂಡ್, ಅಮೇರಿಕ ಈಗ ಇಲ್ಲ.
ಯುರೋಪಿಯನ್ನ ಎಬ್ಬರಿಸ್ತಾ ಇದ್ದಾರೆ. ಇಟಾಲಿ, ರೋಮ್, ಫ್ರಾನ್ಸ್ ಎಲ್ಲ ಎದ್ದೇಳುತ್ತೆ. ಆಂಟಿ ಕ್ರೈಸ್ಟ್ ಎದ್ದು ಬರುತ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ, ದೇವ್ರು ಕೊಟ್ಟಿರೋ ಪ್ರಾಜೆಕ್ಟನ್ನು ಕರೆಕ್ಟಾಗಿ ಕುಟುಂಬವಾಗಿ ಮಾಡದೇ ಇರೋದರಿಂದ. ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಅಪ್ಪ, ಏಲಿಯನಿಗೆ ಕೊಟ್ಟ ಒಂದು ಪ್ರಾಜೆಕ್ಟ್ ಅರ್ಧದರಲ್ಲೇ ಬಿಟ್ಟರು. ಅದು ಎಲೀಷ ಕರೆಕ್ಟಾಗಿ ಮಾಡಿದ್ರು. ಆದರೆ 3ನೇ ಜನ್ರೇಷನ್ ಆಗಿರುವ ಗೇಜಿ ಅದನ್ನು ಮಾಡಲಿಲ್ಲ. ಅವನು ಕುಷ್ಠರೋಗವನ್ನು ತಗೊಂಡ್ರ. ಕಾರಣ ಅವನು ಲೌಕಿಕವಾದಕ್ಕೆ ಬಿದ್ದು ಹೋದ. ಆ ರೀತಿ ದೇವರು ಪ್ರಾಜೆಕ್ಟನ್ನು ಈ ಲೋಕದಲ್ಲಿ ಮಾಡೋದಕ್ಕೆ ಎಲೀಷನು ಕರೆಕ್ಟಾಗಿ ಪರ್ಫೆಕ್ಟಾಗಿ 11 ಜನ ಅಪೊಸ್ತಲರು ಮಾಡಿದಾಗೆ, ದಾವೀದು ತಪ್ಪು ಮಾಡಿದ್ರು ಕ್ಷಮಾಪಣೆ ಕೇಳಿ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡ್ದಂಗೆ, ನಾವು ಚಿಕ್ಕ ತಪ್ಪುಗಳು ಮಾಡಿದ್ರೂ ಕೂಡ ಸೋಂಬೇರಿತನವಾಗಿ ಇಲ್ಲದ ಹಾಗೆ ಆ ಪ್ರಾಜೆಕ್ಟನ್ನು ಕರೆಕ್ಟಾಗಿ ಮಾಡಿ ಮುಗಿಸಲು ಕೃಪೆ ಮಾಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಆ ಪ್ರಾಜೆಕ್ಟ್ ನಿನ್ನ ಚಿತ್ತ, ಪರಲೋಕದ ಪಿತಾ ನಿನಗೆ ಕೊಟ್ಟಿರುವ ಚಿತ್ತವನ್ನು ನೀನು ಯಾವ ರೀತಿ ಕರೆಕ್ಟಾಗಿ ಮಾಡಿ 3.5 ವರ್ಷದಲ್ಲಿ ಮುಗಿಸಿದ್ರು, ಅದೇ ರೀತಿ ನಾವು ಮಾಡಿ ಮುಗಿಸೋದಕ್ಕೆ ಕೃಪೆ ಕೊಡಬೇಕಾಗಿ, ಆತ್ಮಿಕದಲ್ಲಿ ಬೆಳೆದು ಫಲ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ. ಆಮೇನ್.